ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಮಂಗಳ ಪರ್ವತದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಕುಜ ಒಂದು ತುಂಬಾನೇ ಗಟ್ಟುಮುಟ್ಟಾಗಿರುವಂಥ ಪ್ಲಾನೆಟ್. ಹಾಗೂ ಕುಜ ನಮ್ಮ ಜೀವನದಲ್ಲಿ ಒಳ್ಳೆ ಪ್ಲೇಸ್ಮೆಂಟಲ್ಲಿದ್ದರೆ ನಮಗೆ ಆಗಿರುವಂಥ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ನಮ್ಮ ಒಂದು ಕೈರೇಖೆಗಳ ಮುಖಾಂತರ ಇದನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಕುಜನ ಒಂದು ಇದು ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದರೆ ಕುಜನ ಸ್ಥಾನ 2 ಜಾಗಗಳಿರುತ್ತೆ ನಮ್ಮ ಒಂದು ಕೈನಲ್ಲಿ. ಒಂದು ಬಂದ್ಬಿಟ್ಟು ಈ ಜಾಗ, ಈ ಪಾರ್ಟಲ್ಲಿ ಕುಜನ ಒಂದು ವಾಸಸ್ಥಳ ಆಗಿರುತ್ತೆ, ಹಾಗೂ ಈ ಪಾರ್ಟಲ್ಲಿ ಕುಜನ ಒಂದು ವಾಸಸ್ಥಳ ಆಗಿರುತ್ತೆ. ಇಲ್ಲೇನಪ್ಪ ಬಂದರೆ ನಮ್ಮ ಕಿರುಬೆರಳಿನ ಕೆಳಗಡೆ ಬರುವಂಥ ಕುಜನ ವಾಸಸ್ಥಳ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ಒಂದು ಕಾನ್ಷಿಯಸ್ನೆಸ್ ಮತ್ತು ನಮ್ಮ ಒಂದು ಥಿಂಕಿಂಗ್ ಕೇಪಬಿಲಿಟೀಸ್, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೂ ಈ ಜಾಗದಲ್ಲಿರುವಂಥ ಕುಜನ ಒಂದು ಈ ಗ್ರಹ ಏನು ನಮ್ಗೆ ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮ ಒಂದು ಸ್ಟ್ರೆಂತ್ ಆಗಿರ್ಬೋದು, ನಮ್ಮ ಒಂದು ಬಲನ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಅಲ್ಲಿ ನೀವು ನೋಡಬೇಕಾಗಿರೋದು ಏನಂತಂದರೆ ನಿಮ್ಮ ಕೈನಲ್ಲಿ ಕುಜನ ಏರಿಯಾ ಎಷ್ಟು ದಪ್ಪ ಇದೆ ಮತ್ತು ಎಷ್ಟು ಉಬ್ಬಿದೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ನಿಮ್ಮ ಕುಜನ ಏರಿಯಾ ಸ್ಟ್ರೆಂತ್ ಇದ್ದಷ್ಟು ನಿಮ್ಮ ಬಾಡಿಗೆ ತುಂಬ ಸ್ಟ್ರೆಂತ್ ಇರುತ್ತೆ, ನಿಮ್ಮ ಒಂದು ಫಿಸಿಕಲ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಒಂದು ಕುಜನ ಥಿಂಕಿಂಗ್ ಕೇಪಬಿಲಿಟಿ ಅಂತಂದರೆ ನಿಮ್ಮ ಒಂದು ಮೈಂಡ್ ಸೆಟ್ ಹೇಗಿದೆ ಅಂತ ತಿಳ್ಕೊಬೇಕಂದ್ರೆ ಈ ಏರಿಯಾನ ನೋಡಬೇಕಾಗುತ್ತೆ. ಕೆಲವೊಬ್ರು ತುಂಬ ಕೋಪ ಮಾಡ್ಕೊಳ್ಳೋದಾಗಿರಲಿ, ಕೆಲವೊಬ್ರು ತುಂಬಾ ಶಾಕಿಂಗ್ ಆಗಿ ಬಿಹೇವ್ ಮಾಡೋದಾಗಿರಲಿ, ಒಂಥರ ಹೈಪರ್ ಟೆನ್ಷನ್ಡ್ ಆಗೋದಾಗಿರಲಿ, ಇದೆಲ್ಲವೂ ಕೂಡ ಈ ಒಂದು ಪಾರ್ಟಿನಂದು ಮೇಲೆ ಮೂಡುವಂಥ ರೇಖೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡಬೇಕಾಗಿರೋದು, ಇನ್ ಕೇಸ್ ಏನಾದ್ರು ನಿಮಗೆ ಇಲ್ಲಿ ಕುಜ ಮತ್ತು ಶುಕ್ರನ ಮಧ್ಯ ಏನಾದ್ರು ಒಂದು ಲೈನ್ ಈ ಥರ ಬಂದಿತ್ತು, ಈ ಥರ ಇತ್ತು ಅಂತಂದರೆ, ಲೈನ್ಸ್ ಇತ್ತು ಅಂತಂದರೆ, ಡೆಫಿನೆಟ್ಲಿ ನೀವು ತುಂಬಾ ಅರ್ಲಿ ಏಜಸ್ಸಲ್ಲಿ ಮನೆ ಅಥವಾ ಒಂದು ಪ್ರಾಪರ್ಟೀಸ್ನ ಮಾಡ್ತೀರಾ. ನಿಮಗೆ ತುಂಬಾ ಲಕ್ಕಿಯೆಸ್ಟ್ ಸೈನ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಹಾರ್ಡ್ ವರ್ಕ್ ಯಾವ ಮಟ್ಟ ಇರುತ್ತೆ ಅಂದರೆ, ನೀವು ಹಗಲು ರಾತ್ರಿ ದುಡ್ದು ನಿಮ್ಮ ಒಂದು ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಒಳ್ಳೆಯ ಒಂದು ದುಡ್ಡನ್ನ ಸಂಪಾದನೆ ಮಾಡ್ತೀರಾ. ಇನ್ ಕೇಸ್ ಏನಾದ್ರು ಇಲ್ಲಿ ಈ ಥರ ಸ್ಟಾರ್ ಸಿಂಬಲ್ ಇತ್ತು ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಅನ್ಕೊಳ್ಳೋಕ್ಕಾಗದೇ ಇರೋಷ್ಟು ನೇಮ್ ಆ್ಯಂಡ್ ಫೇಮ್ ನಿಮಗೆ ಸಿಗುತ್ತೆ. ಯಾರ್ಯಾರಿಗೆ ಕುಜ ಚೆನ್ನಾಗಿರ್ತಾನೋ ಅವನು ಮಾತ್ರ ಒಬ್ಬ ಆ್ಯಕ್ಟರ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ಕುಜ ಒಂದು ಅಪಿಯರೆನ್ಸ್ ತುಂಬಾ ಕುಜ ಚೆನ್ನಾಗಿದ್ದವ್ರ ಅಪಿಯರೆನ್ಸ್ ತುಂಬಾ ಬ್ರೈಟ್ ಆಗಿರುತ್ತೆ. ಅವ್ರು ಬಂದಿರೋ ಜಾಗದ ಮತ್ತು ಅವ್ರನ್ನ ನೋಡಿದ್ರೆ ನೋಡ್ತಾ ಇರಬೇಕು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಅವರಲ್ಲಿ ಒಂದು ಆ ಶಕ್ತಿ ಇರುತ್ತೆ ಕುಜನಲ್ಲಿ. ಆ ಒಂದು ಕುಜನ ಪ್ಲ್ಯಾನೆಟ್ನ ಒಂದು ವೈಶಿಷ್ಟ್ಯತೆಯೇ ಅದು. ಸೊ ಈ ಜಾಗ ನಿಮಗೆ ಏನಾದರೂ ತುಂಬ ಪ್ರಾಮಿನೆಂಟ್ ಆಗಿದ್ದಲ್ಲಿ ನಿಮ್ಮ ಒಂದು ಅಪಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಥರ ಒಂದು ಲೈನ್ಗಳಿದ್ರೆ ನೀವು ಪ್ರಾಪರ್ಟಿನ ಮಾಡ್ತೀರಾ, ನಿಮ್ಮ ಲೈಫ್ನಲ್ಲಿ ತುಂಬಾ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ನಿಮ್ಮ ಒಂದು ಕುಜನ ಈ ಪಾರ್ಟಲ್ಲಿ ಏನಾದ್ರು ಅದೇ ಸ್ಟಾರ್ ಸೈನ್ ಇತ್ತು ಅಂದರೆ ನಿಮ್ಮ ಒಂದು ಜ್ಞಾನ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಪೇಷನ್ಸ್ ತುಂಬ ಜಾಸ್ತಿ ಇರುತ್ತೆ. ನೀವು ಒಂದು ಯಾವುದೇ ಒಂದು ಕೆಲಸಕ್ಕೆ ಹೋದರೆ ನಿಮ್ಮ ಒಂದು ಕೇಪಬಿಲಿಟಿ ಆಫ್ ಥಿಂಕಿಂಗ್, ನಿಮ್ಮ ಒಂದು ಆರ್ಟಿಸ್ಟಿಕ್ ಮೈಂಡ್, ಕ್ರಿಯೇಟಿವಿಟಿ ಮತ್ತು ಯಾವಾಗ ಏನು ಮಾತಾಡಬೇಕು ಅನ್ನೋ ಒಂದು ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ನೀವು 4 ಜನ ನಗಿಸ್ಲೂಬೋದು, ಅಳಿಸ್ಲೂಬೋದು. ಅಂದರೆ ಅಭಿನಯ ಮಾಡುವಂಥ ಒಂದು ಕ್ಯಾರೆಕ್ಟರ್ ಥಾಟ್ಸ್ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಭಾಗನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕುಜನ ಒಂದು ವಿಷಯಕ್ಕೆ ಬಂದಾಗ. ಹಾಗೂ ಇಲ್ಲಿಂದ ಬಂದು ಸ್ಟ್ರೈಟಾಗಿ ಗುರುವಿನ ಪರ್ವತಕ್ಕೆ ಈ ಥರ ಏನಾದ್ರು ಲೈನ್ ಇತ್ತು ಅಂದರೆ ನೀವು ತುಂಬಾ ಲಕ್ಕಿಯೆಸ್ಟ್ ಪರ್ಸನ್ಸ್ ಆಗಿರ್ತೀರಿ. ಯಾಕೆಂದರೆ ನಿಮಗೆ ಗುರುವಿನ ಒಂದು ಆಶೀರ್ವಾದ ಜೊತೆಗೆ ನಿಮ್ಮ ಒಂದು ಕುಜನ ಒಂದು ಆಶೀರ್ವಾದ ಹೇಗಾಗುತ್ತೆ ಅಂದರೆ, ಬುದ್ಧಿ ಮತ್ತು ಆಂತರ್ಗಿಕ ಧೈರ್ಯ ಮತ್ತು ನಿಮ್ಮ ಒಂದು ಸ್ಟ್ರೆಂತ್, ಇದು 3 ಒಂದುಗೂಡುತ್ತೆ. ಆ್ಯಂಡ್ ನೀವು ಮಾಡುವಂಥ ಕೆಲಸಗಳಲ್ಲಿ ಎಲ್ಲದರಲ್ಲೂ ಒಂದು ಸಕ್ಸಸ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ತುಂಬಾ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ಹಾಗೆಯೇ ಇನ್ ಕೇಸ್ ಈ ಲೈನ್ ಏನಾದ್ರು ಈ ಥರ ಇತ್ತು ಅಂದರೆ ಇದು ಲಕ್ಕಿಯೆಸ್ಟ್ ಲೈನ್ ಅಂತ ಹೇಳಲ್ಲ ನಾವು, ಯಾಕೆಂದರೆ ಕುಜನ್ಗೂ ಮತ್ತು ಶನಿಗೂ ಆಗಿ ಬರೋದಿಲ್ಲ. ಸೊ ಹಾಗಾಗಿ ಈ ಲೈನ್ ಇರೋರು ರಿವರ್ಸ್ ಎಫೆಕ್ಟ್ನ ಪಡಿತೀರಾ, ನಾನು ಏನು ಹೇಳಿದ್ದೆ ಅದನ್ನು. ಮತ್ತು ಇಲ್ಲಿ ಬಂದುಬಿಟ್ಟು ಕ್ರಾಸ್, ಇಲ್ಲಿಗೆ ಬಂದ್ಬಿಟ್ಟು ಈ ಥರ ಕ್ರಾಸ್ ಇರಬಾರ್ದು. ಸೊ ಇದ್ದಿದ್ರೂ ಅನ್ಲಕ್ಕಿ ಸೈನ್ ಅಂತಲೇ ಕರಿತೀವಿ. ಇಲ್ಲಿರುವಂಥ ಪರ್ವತದಲ್ಲಿ ಏನಾದ್ರು ಈ ಒಂದು ಲೈನಲ್ಲಿ ಸ್ಪ್ಲಿಟ್ ಇಲ್ಲಿ ಕುಜನ ಪರ್ವತ ಕಡೆ ಬಂದರೆ ಇದು ತುಂಬಾ ಆಸ್ಪಿಷಿಯಸ್ ಸೈನ್ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಲಕ್ಕಾಗು ಫೇಮ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಳಿದ್ನಲ್ಲ, ನಿಮಗೆ ಆರ್ಟಿಸ್ಟಿಕ್ ಆಗಿರ್ಬೋದು, ನೀವು ಅಭಿನಯ ಮಾಡುವಂಥ ಥಿಂಗ್ ಆಗಿರ್ಬೋದು, ಮತ್ತು ಒಂದು 4 ಜನ ಇರುವಂಥ ಗ್ರೂಪ್ನಲ್ಲಿ ನೀವು ಒಂದು ಪ್ರೊಜೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಕುಜನ ಪರ್ವತ ಚೆನ್ನಾಗಿದ್ದಾಗ. ಆ್ಯಂಡ್ ಇದು ಕುಜನ ಪರ್ವತದ ಬಗ್ಗೆ ಆಗಿತ್ತು. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಹೀಗೆ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್.